ಹೋಳಿ ಹುಣ್ಣಿಮೆ ಹತ್ತಿರವಾದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಗ್ಗಿಯ ಸಂಭ್ರಮ ಮುಗಿಲು ಮುಟ್ಟಿದೆ. ಜಿಲ್ಲೆಯಲ್ಲಿನ ಅನೇಕ ಸಮಾಜದವರು ತಮ್ಮ ಸಾಂಪ್ರದಾಯಿಕ ಕಲೆಯಾದ ಸುಗ್ಗಿ ಕುಣಿತವನ್ನ ಹೋಳಿ ಹಬ್ಬಕ್ಕೂ ಮುಂಚಿತವಾಗಿ ಪ್ರಾರಂಭಿಸಿದ್ದಾರೆ. ಅದರಲ್ಲೂ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ ವಿಶೇಷವಾದದ್ದು. ಹಬ್ಬಕ್ಕೆ 7, 9 ಇಲ್ಲವೇ 11 ದಿನಗಳ ಮುನ್ನ ಸುಗ್ಗಿ ಕಟ್ಟುವ ತಂಡ ಬಳಿಕ ಊರೂರು ತಿರುಗಿ ತಮ್ಮ ಸಮಾಜದವರ ಮನೆಗೆ ತೆರಳಿ ಕುಣಿತದ ಪ್ರದರ್ಶನ ನಡೆಸುತ್ತಿದ್ದಾರೆ. ಅದರಂತೆ ಹೊನ್ನಾವರ ತಾಲೂಕಿನ ಗುನಗನಕೇರಿ ಮತ್ತು ಮಠದಕೇರಿಯ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತ ಅರ್ಧ ಶತಮಾನವನ್ನು ಮೀರಿದೆ. ಈ ಸುಗ್ಗಿ ಕುಣಿತಕ್ಕೆ ನವಿಲುಗರಿ, ಮಲ್ಲಿಗೆ ಹಾಗೂ ಕಾಗದ, ರಿಬ್ಬನ್, ತೆಂಗಿನಗರಿಯ ಕಡ್ಡಿ ಹಾಗೂ ವಿವಿಧ ರೀತಿಯ ಹೂಗಳನ್ನು ಬಳಸಿ ಮುಂಡಾಸು, ತುರಾಯಿ ಕಟ್ಟಲಾಗುತ್ತದೆ. ಇದರೊಂದಿಗೆ ಗುಮ್ಟೆ, ಜಾಗಟೆಯ ಸದ್ದು, ವಾದ್ಯಗಳ ಹಿಮ್ಮೇಳ ಸುಗ್ಗಿ ಕುಣಿತಕ್ಕೆ ಇನ್ನಷ್ಟು ಮೆರುಗು ನೀಡುತ್ತದೆ. ಒಮ್ಮೆ ವೇಷ ತೊಟ್ಟು ಹಣೆಗೆ ಗಂಧವನ್ನು ಇಟ್ಟುಕೊಂಡು ಹೊರಟರೆ ಸುಗ್ಗಿ ಕುಣಿತ ಮುಗಿಸುವ 7 ದಿನಗಳವರೆಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ. ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡ ಬಂದ ಪ್ರಕ್ರಿಯೆಯಾಗಿದೆ. ಸುಗ್ಗಿಯನ್ನು ಮನೆ ಬಾಗಿಲಿಗೆ ಕರೆಸಿ ಆಡಿಸಿದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಇನ್ನು ಈ ಸುಗ್ಗಿ ಕುಣಿತಕ್ಕೆ ತನ್ನದೇ ಆದ ವಿಶೇಷವಿದೆ. ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು, ತಲೆಗೆ ಬಣ್ಣ ಬಣ್ಣದ ತುರಾಯಿ, ಪೇಟವನ್ನು ಕಟ್ಟಿ, ಪೊಗಡೆ, ವೇಷಭೂಷಣ ಧರಿಸಿ ಸುಗ್ಗಿ ಕುಣಿಯುವುದು ಎಲ್ಲರ ಮನಸೆಳೆಯುತ್ತದೆ. ಜೊತೆಗೆ ಸಮಾಜದ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಆಡಿದಾಗ ಅವರು ನೀಡುವ ಹಣ, ಊಟ, ತಿಂಡಿ ಸ್ವೀಕರಿಸುವ ಪ್ರತೀತಿ ಇದೆ. ಸುಗ್ಗಿ ಆಡುವ ತಂಡದವರು 1 ತಿಂಗಳ ಮೊದಲೇ ತಯಾರಿಯನ್ನು ಆರಂಭಿಸುತ್ತಾರೆ. ಸುಗ್ಗಿ ಆಡುವಾಗ ತಲೆಯ ಮೇಲೆ ತುರಾಯಿಗಳು ಎಷ್ಟಿರಬೇಕು ಎಂದು ನಿಗದಿಪಡಿಸಿಕೊಂಡು ಬಳಿಕ ಅವುಗಳನ್ನು ಸಿದ್ಧಪಡಿಸುವ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ.
ಇದಾದ ಬಳಿಕ ಹೋಳಿಗೆ 8 ದಿನಗಳಿಗೆ ಮುನ್ನ ಸುಗ್ಗಿ ತಂಡದೊಂದಿಗೆ ಹೊರಟು ಸಮುದಾಯದ ಮನೆಗಳವರು ತಮ್ಮನ್ನು ಆಹ್ವಾನಿಸಿದಲ್ಲಿಗೆ ತೆರಳಿ ಕುಣಿತವನ್ನು ಪ್ರದರ್ಶನ ಮಾಡಲಾಗುತ್ತದೆ. ಹೀಗೆ ಬಂದವರಿಗೆ ಕಾಯಿ, ವೀಳ್ಯದೆಲೆ ಹಾಗೂ ದೇಣಿಗೆ ನೀಡಲಾಗುತ್ತದೆ. ಹೀಗೆ ಮಾಡುವುದರಿಂದ ತಮ್ಮ ಮನೆಗಳಿಗೆ ಯಾವುದೇ ರೋಗ ರುಜಿನಗಳು ಬಾರದಂತೆ ಕರಿದೇವರು ಕಾಪಾಡುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಆದರೆ ಸುಗ್ಗಿ ಕುಣಿತಕ್ಕೆ ಸಾಕಷ್ಟು ಖರ್ಚು ತಗಲುವುದರಿಂದ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಸಹಾಯಧನ ಘೋಷಣೆ ಮಾಡಬೇಕು ಎಂದು ಹಾಲಕ್ಕಿ ಒಕ್ಕಲಿಗರು ಆಗ್ರಹಿಸಿದ್ದಾರೆ. ಹೆಸರು ನಾಗಬೊಬ್ಬುಗಳು ಅಂತ. ನಾವು ಅನಾದಿ ಕಾಲದಿಂದ ಸುಗ್ಗಿ ಪರಂಪರೆ ನಡೆಸ್ಕೊಂತ ಬಂದೇವೆ. ಇದು ನಮ್ಮ ಈ ಪದ್ಯ ಹಳಕನ್ನಡದ ವಿಷಯ. ಸಾಧಾರಣ ಯಾರಿಗೂ ತಿಳಿಯುವುದಿಲ್ಲ ಅದು. ಆದರೂ ಇಂದಿನ ಸಂಸ್ಕೃತಿ ನಾವು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಹೀಗೆ ಹಾಲಕ್ಕಿ ಸಮಾಜದ ಸೇರಿ ನಾವು ಮಟ್ಟದ ಕೇರಿ ಮತ್ತು ಗುಣಗುಣ ಕೇರಿ ಇಬ್ಬರು ಸೇರಿ ಸುಗ್ಗಿ ಸಂಪ್ರದಾಯ ನಡೆಸ್ಕೊತ ಬಂದೇವೆ. 65 ವರ್ಷ ಆಯ್ತು ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಇನ್ನು ಮುಂದೆ ಕೂಡ ನಮಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಸುಗ್ಗಿಯಲ್ಲಿ 24 ಜನ ಇದ್ದಾರೆ. ಪ್ರತಿ ವರ್ಷ ಈ ದೊಡ್ಡ ಸುಗ್ಗಿ ಕೊಟ್ಟುವುದಿಲ್ಲ. ಈ ವರ್ಷ ದೊಡ್ಡ ಸುಗ್ಗಿ, ಬರುವ ಕಿರಿ ಸುಗ್ಗಿ ಎಲ್ಲರೂ ಸೇರಿ ಮಾಡೋದು. ಪ್ರತಿ ವರ್ಷ ಪ್ರತಿ ಜನರು ಬರ್ತಾರೆ. ಹಾಲಕ್ಕಿ ನಮ್ಮದೊಂದು ಗ್ರೂಪ್ ಹೋಗ್ತಾರೆ. ಎಲ್ಲರೂ ಅಲ್ಲೇ ಬಂದು ಕೊಟ್ಟಾಗ್ತಾರೆ. ನಾವೆಲ್ಲರೂ ಅದ ನಂತರ ಎಲ್ಲ ನಾವು ಊರು ತಿರುಗಲಿಕ್ಕೆ ಹೋಗ್ತಾರೆ. ಮತ್ತು ಆಯಿತು. ಮತ್ತು ಗಣಪಗೌಡ ಹೌದು. ನಾವು ಒಂದೇ ಕೇರಿಯವರು, ಒಂದೇ ಊರಿನವರು. ಗುಣಗುಣ ಕೇರಿ ಮತ್ತು ಮಠದ ಕೇರಿ, ಗುಣಗುಣ ಕೇರಿ ಮತ್ತು ಮಠದ ಕೇರಿ. ನನ್ನ ಹೆಸರು ವೆಂಕಟೇಶ್ ಅಂತ. ಈ ಸುಗ್ಗಿ ಸಂಭ್ರಮ ನಮಗೆ 3 ದಿನ ಒಳ್ಳೆಯ ಎಂಜಾಯ್ಮೆಂಟ್ ಆಗುತ್ತೆ. ಮತ್ತು ಏನೋ ನಮ್ಮದು ಹಾಲಕ್ಕಿದೊಂದು ನೃತ್ಯ ಎದ್ದು ಕಾಣಿಸ್ದಂಗೆ ಆಗ್ತಿದೆ. ಇದು ನಮಗೆ ತುಂಬ ಖುಷಿಯಾಗೋ ಸಂಗತಿ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಜಾನಪದ ಕಲೆಗಳು ವಿನಾಶದ ಅಂಚಿನಲ್ಲಿರುವ ಈ ದಿನಗಳಲ್ಲಿ ತಲತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸುಗ್ಗಿಯಲ್ಲಿ ಮಕ್ಕಳು, ಯುವಕರು ಸಹ ಹಿರಿಯರೊಂದಿಗೆ ಒಟ್ಟಾಗಿ ಪಾಲ್ಗೊಳ್ಳುವುದರಿಂದ ಮುಂದಿನ ಪೀಳಿಗೆಗೂ ಆಚರಣೆಗಳನ್ನು ತಿಳಿಸಿಕೊಡುವಲ್ಲಿ ಸುಗ್ಗಿ ಕುಣಿತ ಸಹಾಯಕಾರಿಯಾಗುವುದಂತೂ ಸತ್ಯ.